ಮತ್ತೊಮ್ಮೆ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾಗೂ ತಮ್ಮ ಸಚಿವರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಬುಧವಾರ ನಡೆದಂಥ CLP ಸಭೆಯಲ್ಲಿ ತಮ್ಮ ಸರ್ಕಾರದ ವಿರುದ್ಧ ಹಾಗೂ ಸಚಿವರುಗಳ ನಡೆಯ ವಿರುದ್ಧ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬಂಗಾರಪೇಟೆ ಶಾಸಕರಾದಂಥ SN ನಾರಾಯಣಸ್ವಾಮಿ ಅವರು ಅದು ತಮ್ಮ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಏನು CLP ಸಭೆಯಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ನಾರಾಯಣಸ್ವಾಮಿ ಅವರೇ ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಬುಧವಾರ ನಡೆದಂಥ ಸಭೆಯಲ್ಲಿ ಏನೆಲ್ಲ ಆಯಿತು, ಮತ್ತು ತಾವು ಸರ್ಕಾರದ ವಿರುದ್ಧ ಮತ್ತು ಸಚಿವರುಗಳ ವಿರುದ್ಧ ಪ್ರಮುಖವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರಿ ಅಂತ ಹೇಳಿ ಏನಾಯಿತು ಸರ್? ಇವತ್ತು ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರ ಅಧ್ಯಕ್ಷತೆಯಲ್ಲಿ ಈ ಒಂದು CLP ಸಭೆ ನಡೆಯಿತು. ಆ ಸಭೆಯಲ್ಲಿ ನಾವು ಸಹಜವಾಗಿ ನಮ್ಮ ನಾಯಕರವರು ನಮ್ಮ ಸಮಸ್ಯೆಗಳನ್ನು ಅವ್ರ ಬಳಿ ಹೇಳ್ಕೋಬೇಕು. ಹಾಗಾಗಿ ನಮ್ಮ ಸಮಸ್ಯೆಗಳ ಬಗ್ಗೆ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಮತ್ತು ಈ ರಾಜ್ಯದಲ್ಲಿ ರೆವಿನ್ಯೂ ಇಲಾಖೆಯಲ್ಲಿ ಗೌರವಾನ್ವಿತ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕಟಾರೆ ಅವರು ಮಾಡಿರ್ತಕ್ಕಂಥ ಕಾನೂನುಗಳ ಬಗ್ಗೆ ಏನು ಸಮಸ್ಯೆ ಆಗ್ತಾಯಿದೆ, ಎಲ್ಲಿ ರೆವಿನ್ಯೂ ಲಾಸ್ ಆಗ್ತಾಯಿದೆ, ಇದು ನನ್ನ ಮಾಹಿತಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗೆ ಕೊಡ್ತಾ ಇದ್ದೆ. ಹಾಗೂ ಅವರು ಕಟಾರಿಯವರು ಈ ಹಿಂದೆ ಅವ್ರ ಬಗ್ಗೆ 55 ಶಾಸಕರು ಸಹಿ ಹಾಕಿ ಅವರ ವರ್ಗಾವಣೆ ಮಾಡಬೇಕು ಅಂತ ಮನವಿ ಕೊಟ್ಟಿದ್ದರು ಕೂಡ ಅವರು ವರ್ಗಾವಣೆ ಮಾಡಿರೋದಿಲ್ಲ. ಈ ಬಗ್ಗೆ ನಾನು ಶಾಸಕ ಮಿತ್ರರು ಒತ್ತಾಯ ಮಾಡುವಂತ ತಿಳಿಸಿದಾಗ ನಾನು ಒತ್ತಾಯವನ್ನು ಮಾಡಿದ್ದೇನೆ. ತನ್ನ ಮಧ್ಯೆ ಅಷ್ಟೇ, ಅದು ಬಿಟ್ಟರೆ ನಾನು ಕೃಷ್ಣಬೈರೇಗೌಡರ ಬಗ್ಗೆ ಯಾವುದೇ ವಿಚಾರದ ನಾನು ಮಾತು ಪ್ರಸ್ತಾಪ ಮಾಡಲಿಲ್ಲ. ಸಹಜವಾಗಿ ಸಚಿವರುಗಳು, ಕೆಲವು ಸಚಿವರುಗಳು ಶಾಸಕರಂದರೆ ಅವ್ರು ಏನೋ ಬಂದಿದ್ದಾರೆ ಬಿಡಿ ಅನ್ನೋ ಥರ ಅವ್ರನ್ನ ಬಿಹೇವ್ ಮಾಡ್ತಾರೆ, ಅಥವಾ ಶಾಸಕರಿಲ್ಲದೆ ನಾವೇ ಸಚಿವರಾಗ್ಬಿಟ್ಟಿವಿ ಅನ್ನೋ ಭಾವನೆ ಇದೆ ಅನ್ನೋ ಮಾತನ್ನು ಕೂಡ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ಹೇಳಿದ್ದೇನೆ. ಈ ಮಧ್ಯೆ ಶೃಂಗೇರಿ ಶಾಸಕ ರಾಜೀವ್ ಗೌಡರವರು ನಿಂತ್ಕೊಂಡು ಮಾತಾಡ್ತಾ, ಇಲ್ಲ ನಮ್ಮ ಕೃಷ್ಣಬೈರೇಗೌಡ ಒಳ್ಳೆ ಕೆಲಸ ಮಾಡಿದ್ದಾರೆ, SN ನಾರಾಯಣಸ್ವಾಮಿ ಅವರು ತಪ್ಪು ಹೇಳ್ತಾರೆ ಅಂತ ದಾಟಿಯಲ್ಲಿ ಮಾತಾಡ್ತಾ ಬಂದರು. ನಾನು ಆ ಸಮಯದಲ್ಲಿ ಅವ್ರನ್ನ ಕುರಿತು ಅಥವಾ ಕೇಳಿದೆ, ಹೇಗಪ್ಪ ನೀನು ವಿಚಾರ ನಾನು ಬಂದ ನಾನು ಏನು ಕೃಷ್ಣಬೈರೇಗೌಡರು ಮಾತಾಡಿದ್ನ, ಈ ರಾಜ್ಯದ ಬಡವರ ಸಮಸ್ಯೆ ಮಾತಾಡಬಾರ್ದ, ಇಲ್ಲ ಒಬ್ಬ ದಲಿತ ಶಾಸಕ ಧ್ವನಿ ಎತ್ತಬಾರ್ದ, ಇಲ್ಲೂ ಕೂಡ ದಲಿತನ ದಮನ ಮಾಡೋ ಕೆಲಸ ಮಾಡ್ತೀರಾ, ದಲಿತ ಶಾಸಕರು ಎಲ್ಲೂ ಮಾತಾಡೋಕ್ಕೆ ಬಿಡೋದಿಲ್ವ ನೀವು ಅನ್ನೋ ಮಾತನ್ನು ಹೇಳಿ ನಾನು ಸಭೆಯಿಂದ ಹೊರಬಂದೆ ಅಷ್ಟೇ. ಅಲ್ಲ ಸರ್, ಈಗ ನೀವು ಕಟಾರಿ ಅವರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದ ಅಥವಾ ಇವರು ಕೃಷ್ಣಬೈರೇಗೌಡ ಅವರ ವಿರುದ್ಧ ಅಸಮಾಧಾನನ, ಮತ್ತು ತಾವು ಇನ್ನೊಂದು ಹೇಳಿದಿರಿ, ಅಲ್ಲಿ ಪದೇ ಪದೇ ನನಗೆ ನೋಟಿಸ್ ಕೊಟ್ಟು ಕಿರುಕುಳ ಕೊಡ್ತಿದ್ದಾರೆ ಅಂತ ಹೇಳಿ. ನೋಡಿ, ನಾನು ಕೃಷ್ಣಬೈರೇಗೌಡ ವಿರುದ್ಧ ಮಾತಾಡಲಿಲ್ಲ. ಯಾಕಂದ್ರೆ ನನ್ನ ಏನಿದ್ರು ಕೂಡ ಕಟಾರಿಯವರು ಪರ್ಸ್ನಲಾಗಿ ತಗೊಂಡು ಅವರು ಕರ್ನಾಟಕ ರಾಜ್ಯದ ಪ್ರಿನ್ಸಿಪಲ್ ಸೆಕ್ರೆಟರಿಯನ್ನು ಮರ್ತೋಗ್ಬಿಟ್ಟು ಬಂಗಾರಪೇಟೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅಂತೇಳಿ ನನಗೆ ನೋಟಿಸ್ ಅಲ್ಲ, ತಾಲೂಕಿನ ಸಂಬಂಧ ವಿಚಾರಗಳದ್ದು ಕೂಡ ಅವ್ರಿಗೆ ಯಾರೇ ದೂರು ಕೊಡದೇ ಇದ್ದರೂ ಕೂಡ ಅವರೇ ಸ್ವಯಂ ಪ್ರೇರಿತರಾಗಿ ಆ RC ಮುಖಾಂತರ ನೋಟಿಸ್ಗಳನ್ನು ಕೊಟ್ಟು ಕಡತಗಳನ್ನು ತರಿಸ್ಕೊಳ್ತಕ್ಕಂಥದ್ದು, ಕಿರುಕುಳ ಕೊಡ್ತಕ್ಕಂಥದ್ದು ಮಾಡ್ತಾಯಿದ್ದಾರೆ. ಇದರಿಂದ ತಾಲೂಕಿನ ಅಮಾಯಕರಿಗೆ ತೊಂದರೆ ಆಗ್ತಾಯಿದೆ. ಎಲ್ಲೋ ಒಂದು ಕಡೆ ನಮ್ಮ ಶಾಸಕರಿಂದ ನಮ್ಮ ತೊಂದರೆ ಆಗ್ತಾ ಇದೆಯಲ್ಲ ಅನ್ನೋ ಭಾವನೆಯನ್ನು ಇವತ್ತು ಕಟಾರಿಯವರು ಪರೋಕ್ಷವಾಗಿ ಸೃಷ್ಟಿ ಮಾಡ್ತಾ ಇದ್ದಾರೆ. ನನ್ನದು ಯಾವ ವೈಯಕ್ತಿಕ ವಿಚಾರ ಇಲ್ಲ. ಗೌರವಾನ್ವಿತ ಕಟಾರಿಯವ್ರ ಬಳಿ ನಾನು ಇದುವರೆಗೂ ನನ್ನ ಸ್ವಂತ ಕೆಲಸಕ್ಕೆ ಯಾವುದೂ ಹೋಗಿಲ್ಲ. ಏನಾದರೂ ಹೋಗಿದ್ದರೆ ಸಾರ್ವಜನಿಕರ ಕೆಲಸ, ನಮ್ಮ ರೈತರ ಕೆಲಸ ಬಿಟ್ಟರೆ ನನ್ನ ಸ್ವಂತ ಕೆಲಸಕ್ಕೆ ಯಾವತ್ತೂ ಹೋಗಿಲ್ಲ, ಯಾವುದನ್ನು ಕೇಳೂ ಇಲ್ಲ. ನನ್ನ ವೈಯಕ್ತಿಕ ಕೆಲಸ ಯಾವುದೂ ಅವ್ರ ಬಳಿ ಇಲ್ಲ.